ಮಾತೆತ್ರೆ ಯಾವ ಹುಡುಗಿಗೂ ಹಿಂಗ್ ಮಾತಾಡ್ಬೇಡಿ. ಯಾರು ಏನ್ ಮಾತಾಡ್ತಾ ಇದಾರೆ ಇಲ್ಲಿ? ಯಾರ್ಯಾರು ಅಶ್ವಿನಿ ಅವ್ರ ಕೈಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ದೀರಿ ಹೆಣ್ಮಕ್ಳು? ನೆನೆಯ ಕಿಚ್ಚನ ಪಂಚಾಯಿತಿ ನಿಮಗೆಲ್ರಿಗೂ ಹೇಗೆ ಅನಿಸ್ತಂತ ಹೇಳಿ ತಿಳಿಸಿ. ನನಗಂತೂ ಈ ಕಿಚ್ಚನ ಪಂಚಾಯಿತಿ ಒಂಚೂರು ಕೂಡ ಇಷ್ಟ ಆಗಿಲ್ಲ. ಯಾಕಂದ್ರೆ ಎಲ್ಲ ಒಂದು ಕಡೆ ಅಶ್ವಿನಿಗೆ ಫೇವರಿಸಮ್ ನಡೀತಾ ಇದೆಯಾ ಅಂತ ಹೇಳಿ ನನಗೆ ಅನ್ನಿಸ್ತು. ಯಾಕಂದ್ರೆ ಬೇರೆ ಕ್ಯಾಂಡಿಡೇಟ್ ಏನಾದರೂ ಅಶ್ವಿನಿ ಮಾಡಿದಂತಹ ರಾದ್ದಾಂತಗಳನ್ನ ಈ ವಾರದಲ್ಲಿ ಬೇರೆ ಯಾರಾದರೂ ಒಂದು ಕಂಟೆಸ್ಟೆಂಟ್ ಮಾಡಿದ್ರೆ ಅವರಿಗೆ ಬಿಡಿಸುವಂತಹ ಗ್ರಾಚಾರ ಬೇರೆದೇ ಲೆಕ್ಕಾಚಾರದಲ್ಲಿ ಇದ್ದಿತ್ತು. ಆದರೆ ಅಶ್ವಿನಿಗೆ ಎಲ್ಲೋ ಒಂದು ಕಡೆ ಫೇವರಿಸಮ್ ಆಗ್ತಾ ಇದೆ. ಅವ್ರು ಎಷ್ಟೇ ತಪ್ಪು ಮಾಡಲಿ, ಅವ್ರು ಎಷ್ಟೇ ವಾದ ಮಾಡಲಿ, ಅಷ್ಟೇ ಅಲ್ಲ ಸುದೀಪಿಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಹೋಗ್ತಾರೆ, ಆರ್ಗ್ಯುಮೆಂಟ್ಗಳನ್ನ ಮಾಡ್ತಾರೆ. ಅವ್ರು ಏನಾದರೂ ಹೇಳಿದ್ರೆ ನಾನು ಆ ರೀತಿ ಹೇಳಿಲ್ಲ, ನಾನು ಹೀಗೆ ಹೇಳಿಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ ಅಂತ ಹೇಳಿ ಡೈರೆಕ್ಟ್ ಅವರ ವಿರುದ್ಧವೇ ಮಾತಾಡ್ತಿದ್ರು ಕೂಡ ಸುದೀಪ್ ಅವರು ಇದಕ್ಕೆ ಕೋಪನೇ ಗೊಳ್ತಾ ಇಲ್ಲ. ಅದು ಯಾಕೆ ಅಂತ ಹೇಳಿ ಖಂಡಿತ ಗೊತ್ತಾಗ್ತಾ ಇಲ್ಲ. ಈ ಹಿಂದಿನ ದಿನಗಳಲ್ಲಿ ತುಂಬಾ ಜನ ಹೇಳ್ತಾ ಇದ್ರು, ಕಮೆಂಟ್ ಮುಖಾಂತರ ಕೂಡ ತಿಳಿಸ್ತಾ ಇದ್ರು, ಸುದೀಪ್ ಅವರು ಎಲ್ಲ ಒಂದು ಕಡೆ ಅಶ್ವಿನಿ ಅವರಿಗೆ ಫೇವರಿಸಮ್ ಮಾಡ್ತಾರೆ, ಅವರಿಗೆ ಬೈಯೋದೇ ಇಲ್ಲ. ಅದೇ ರಕ್ಷಿತಾ ಅಂತ ಬಂದಾಗ ಪಿತ್ತ ನೆತ್ತಿಗೇರಿಸ್ಬಿಡಿ ಹಾಗೆ ಹೀಗೆ ಅಂತ ಮಾತಾಡಿದ್ರು ಅಂದಾಗ ನಾನು ಸುದೀಪ್ ಅವರ ಕಡೆ ನಿಂತು ಮಾತನಾಡಿದ್ದೆ. ಆದ್ರೆ ಇವತ್ತಿನ ಎಪಿಸೋಡ್ ಅನ್ನು ನೋಡಿದಾಗ ನನಗನ್ನಿಸ್ತು ಸಿಕ್ಕಾಪಟ್ಟೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು ಸುದೀಪ್ ಅವರಿಗೆ ಅಶ್ವಿನಿ ಗೌಡ ಅವರು. ನಾನು ಆ ರೀತಿ ಹೇಳಿಲ್ಲ, ನನಗೆ ತುಂಬಾ ಅವಮಾನ ಆಗಿದೆ, ನಾನು ಎಲ್ಲೂ ಕೂಡ ಮಾತಾಡಿಲ್ಲ, ಎಲ್ರಿಗೂ ಕೂಡ ಗೌರವ ಕೊಟ್ಟೆ ಮಾತಾಡ್ಸಿದ್ದೀನಿ ಅಂತ ಹೇಳಿದ್ರು. ನಂತರ ಸುದೀಪ್ ಅವರು ವಿಡಿಯೋ ಹಾಕಿ ತೋರಿಸಿದ್ಮೇಲೆ ನಂದು ತಪ್ಪು ಅಂತಾನು ಹೇಳ್ತಿಲ್ಲ, ನಂದು ಸರಿ ಅಂತಾನು ಹೇಳ್ತಿಲ್ಲ ಅಂತ ಅಲ್ಲೇ ಆಟೋಮೆಟಿಕ್ ಉಲ್ಟಾ ಹೊಡೆದು ಬಿಟ್ರು. ಆಗ ಸುದೀಪ್ ಅವರು ಒಂದು ಮಾತನ್ನ ಹೇಳ್ಬೋದು ಇತ್ತು, ಹೌದು ಮೇಡಮ್ ನಿಮಗೆ ಅವರು ಟ್ರಿಗರ್ ಮಾಡಿದ್ರು ಅಂತ ಹೇಳಿ ನೀವು ರಿಟರ್ನ್ ಟ್ರಿಗರ್ ಆದ್ರಿ ಅಲ್ವಾ. ನಾನು ಹೇಳೋದೇನೆಂದ್ರೆ ಈಗ ಗಿಲ್ಲಿ ಆಗ್ಲಿ ರಘು ಅವರಾಗ್ಲಿ ಯಾವ್ದೇನೋ ಹೇಳಿ ತಿಂದ್ಬಿಟ್ರು ಅಂತ ಅನ್ಕೊಳ್ಳೋಣ, ಅದನ್ನ ನೀವು ತಪ್ಪು ಅಂತ ಹೇಳ್ಬೇಕು. ಅದ್ರ ಜೊತೆಗೆ ನೀವು ಹೇಳಿ ತಿಂದ್ಬಿಟ್ಟು ಅವ್ರು ಹೇಳ್ತೀನಿ ತಪ್ಪು ಅಂತ ಹೇಳ್ತಿರೋದು ಸರಿನಾ ಅಂತ ಹೇಳಿ ಒಂದು ಮಾತನ್ನ ಹೇಳಬೇಕಿತ್ತು. ಅದನ್ನ ಹೇಳದೆ ಎಲ್ರು ಕೂಡ ಹಾಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಅಂತ ಹೇಳ್ರಿ. ಈ ಕಡೆ ಅಶ್ವಿನಿಗೂ ಬೈತಾ ಇಲ್ಲ, ಈ ಕಡೆ ಗಿಲ್ಲಿಗೂ ಬೈತಾ ಇಲ್ಲ, ಈ ಕಡೆ ರಘುಗೂ ಕೂಡ ಬೈತಾ ಇಲ್ಲ. ಆ ರೀತಿಯಾದಂತಹ ಒಂದು ಸಂದೇಶಗಳನ್ನ ಕೊಟ್ಟುಬಿಟ್ರು. ಜಾನ್ವಿಯವ್ರಿಗೂ ಕೂಡ ಒಂದು ರೀತಿ ಸರಿಯಾದ ಕ್ಲಾಸ್ ಅನ್ನ ತಗೊಳ್ಳಿಲ್ಲ. ಮಧ್ಯದಲ್ಲಿ ಹೋಗಿ ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರು. ಅದರಲ್ಲೂ ಅಶ್ವಿನಿ ಸುದೀಪ್ ಅವರಿಗೆ ಆರ್ಗ್ಯುಮೆಂಟ್ಗಳನ್ನು ಮಾಡ್ತಿದ್ದಾರೆ. ನಾನು ಆ ರೀತಿ ಹೇಳಿಲ್ಲ, ನಾನು ಈ ರೀತಿ ಹೇಳಿಲ್ಲ, ನಾನು ಅವಾಗ ಹೇಳಿದ್ದನ್ನು ಹೇಳ್ತಿಲ್ಲ, ಇವಾಗಿಂದ ಹೇಳ್ತಾ ಇದ್ದೀನಿ ಅಂತಲೂ ಡೈರೆಕ್ಟ್ ಆಗಿ ಅವರಿಗೆ ಆರ್ಗ್ಯುಮೆಂಟ್ ಮಾಡ್ತಿದ್ರು ಕೂಡ ಸುದೀಪಿಗೆ ಇಲ್ಲೆಲ್ಲೂ ಕೂಡ ಪಿತ್ತ ನೆತ್ತಿಗೆ ಏರ್ಲೇ ಇಲ್ಲ. ಎಲ್ಲ ಕಡೆ ಸಮಾಧಾನದಿಂದಲೇ ಮಾತಾಡ್ಕೊಂಡು ಹೋದ್ರು. ಯಾವುದೋ ಒಂದು ಟಾಪಿಕ್ಕು ಕೂಡ ಅವರಿಗೆ ತಾಗೋ ರೀತಿಯಲ್ಲಿ ಹೇಳಲಿಲ್ಲ, ಅವರಿಗೆ ಸಿಕ್ಕಾಪಟ್ಟೆ ಹೇಳಬೇಕು ಅನ್ನೋ ರೀತಿಯಲ್ಲೂ ಕೂಡ ಹೇಳಲಿಲ್ಲ ಅಂತ ಹೇಳಿ ನನಗನ್ನಿಸ್ತು. ಎಲ್ಲೋ ಒಂದು ಕಡೆ ಅಶ್ವಿನಿಗೆ ಬೈಲೇ ಇಲ್ಲ. ಈ ಪ್ರೋಮೋಗೂ ಕೂಡ ಈ ಒಂದು ಎಪಿಸೋಡ್ಗೆ ಸಂಬಂಧನೇ ಇಲ್ದಿರೋ ರೀತಿ ಆಯಿತು. ಯಾವುದನ್ನು ತಗೊಂಡು ಎಲ್ಲೋ ಒಂದು ಕಡೆ ಪ್ರೋಮೋನ ಕೊಟ್ಬಿಟ್ಟು ನಾವೆಲ್ಲರೂ ಕೂಡ ಯಾಮಾರ್ಬಿಟ್ವಿ ಅಂತ ಹೇಳಿ ನನಗನ್ನಿಸ್ತು. ಬಟ್ ಅಶ್ವಿನಿ ಮತ್ತೆ ಇದೇ ಕಾರಣಗಳನ್ನು ಇಟ್ಕೊಂಡು ಮನೇಲಿ ಜಗಳ ಆಡ್ತಾರೆ. ಸೊ ಅಶ್ವಿನಿಗೆ ಈ ಕ್ಲಾಸ್ ಸಾಕಾಗಲಿಲ್ಲ ಅಂತ ಹೇಳಿ ವೈಯಕ್ತಿಕವಾಗಿ ನನಗನ್ನಿಸ್ತು. ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಸುದೀಪ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಹೋಪ್ ಇಟ್ಕೊಂಡಿದ್ದೀನಿ. 11 ವರ್ಷದಿಂದನೂ ಕೂಡ ನಾನು ಬಿಗ್ ಬಾಸ್ ನೋಡ್ಕೊಂಡು ಬರ್ತಿದ್ದೀನಿ. ಎಲ್ಲೂ ಕೂಡ ಈ ರೀತಿ ಆಗಿರಲಿಲ್ಲ. ಬಟ್ ಈ ಸೀಸನಲ್ಲಿ ಎಲ್ಲೋ ಒಂದು ಕಡೆ ಅಶ್ವಿನಿನ ಕಂಡ್ರೆ ಒಂದು ಕಡೆ ನಿಧಾನ ಮಾತಾಡ್ತಿದ್ದಾರೆ. ಅದು ಯಾಕಂತ ಹೇಳಿ ಖಂಡಿತ ನೀವೇ ನನಗೆ ತಿಳಿಸ್ಬೇಕು. ಥ್ಯಾಂಕ್ ಯು.